ಯಪ್ಪ, ಯಾಕಾದರೂ ಬೆಳಗಾಗುತ್ತೋ, ಯಾಕಾದ್ರೂ ಕೆಲ್ಸಕ್ಕೆ ಹೋಗೋ ಸಮಯ ಬರುತ್ತೋ ಅನ್ನಿಸ್ತೈತೆ. ಅಯ್ಯೋ, ಯಾರು ಬೇಕಪ್ಪ ಈ ಕಷ್ಟ. ನನಗಂತೂ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ಹೆಂಗಪ್ಪ ಹೋಗೋದು ಕೆಲಸಕ್ಕೆ, ಹೆಂಗಪ್ಪ ಹೋಗೋದು, ಹೆಂಗೆ ಮಾಡೋದು, ಏನು ಎತ್ತ ಅಂತ ಹೇಳಿ ನನಗಂತೂ ರಾತ್ರಿ ಎಲ್ಲನ ಯಾಕೋ ನಿದ್ದೆನೇ ಬರಲಿಲ್ಲ. ಒಂಥರ ಬೇಜಾರಾದಂಗೆ ಆಯಿತು. ಏನು ಮಾಡೋಣ, ಇವತ್ತು ಹೋಗಲಿಲ್ಲ ಅಂದರೆ ಅಯ್ಯೋ 2 ದಿವಸ ಓದ್ಲು ಸುಮ್ಕಾದ್ಲು, 2 ದಿನ ಓದ್ಲು ಅಂತ ಹೇಳಿ ಆಡ್ಕೊಂತಾರೆ. ಹೆಂಗೆ ಮಾಡೋಣ ಅನ್ನಿಸ್ತೈತೆ ನನಗಂತೂ. ಇವತ್ತು ಹೋಗೋಕ್ಕಂತೂ ಆಗಲ್ಲ ನನ್ನ ಕೈಲಿ. ಹೋಗ್ಬಿಟ್ರೆ ಅವಯ್ಯ ನನಗೇನಿಲ್ಲ ಇವತ್ತು. ಬೆಳಗ್ಗೆನೆ ಕಟಿಂಗ್ ಇಲ್ದಂಗೆ ಕುಂಡ್ರಿಸ್ಬಿಟ್ರೆ ಏನಿಲ್ಲ ಅಂತ ಹೇಳವನೆ. ಇವಾಗ ಏನಾದರೂ ನಾನು ಕಟಿಂಗ್ ತೊಗೊಂಬಂದು ಮಾಡಿಸ್ತೀನಿ ಅಂತಂದರೆ ಆಗಲ್ಲ. ಹೋದರೆ ಅಲ್ಲೆಲ್ಲ ಅವರು ಎಲ್ಲ ಬರಬೇಕು, ಬೇಗನೆ ಹೋದ್ರೂ ಅಲ್ಲೆಲ್ಲ ಕಟಿಂಗ್ ಕೊಡೋರು ಇರಬೇಕಲ್ಲ. ಹೆಂಗೆ ಎದುರಿಸ್ತಾರಪ್ಪ ಗಾರ್ಮೆಂಟ್ಸಲ್ಲಿ, ಹೆಂಗೆ ಬೈತಾರೆ. ಯಪ್ಪ ಸಮಾಸ ಬೇಡಪ್ಪ ಸ್ವಾಮಿ. ಅಯ್ಯೋ, ಅದು ಯಾರಿಗೆ ಬೇಕು ಈ ಥರ ಕಷ್ಟ. ಅಕ್ಕ ಹೋಗಲ್ವ ಇವತ್ತು ಗಾರ್ಮೆಂಟ್ಸ್ಗೆ? ಇಲ್ಲ ಕಣೆ, ಹೋಗೋದಿಲ್ಲ ಕವಿತಾ. ಯಾಕೋ ಒಂಥರ ಹುಷಾರಿಲ್ಲ, ಚೆನ್ನಾಗಿಲ್ಲ, ಸುಸ್ತಾದಂಗೆ ಆಗ್ತಾಯಿದೆ. ಅದಕ್ಕೆ ಹೋಗೋದಿಲ್ಲ, ರಜೆ ಮಾಡ್ತೀನಿ ಇವತ್ತು. ಹೋಗೋದಿಲ್ಲ, ಯಾಕೋ ಒಂಥರ ಕೈ ಮೈ ಎಲ್ಲ ನೋವ್ತಾ ಐತೆ. ಯಾಕೋ ತಲೆನೂ ನೋವ್ತಾ ಐತೆ. ಸ್ವಲ್ಪ ಲೈಟಾಗಿ ಹೊಟ್ಟೆ ನೋವ್ತಾ ಐತೆ. ಅದಕ್ಕೋಸ್ಕರ ಇನ್ನೇನು ಅಂತ ಹೇಳಿ ನಾನು ಹೋಗೋದಿಲ್ಲ. ಏನು ಮಾಡೋದು, ಒಂಥರ ಯಾಕೋ ಹುಷಾರಿಲ್ಲ, ಹಂಗಾಗ್ಬಿಟ್ಟೈತೆ. ಗಾರ್ಮೆಂಟ್ಸ್ಗೆ ನನಗೆ ಹೋಗಿ ಅಭ್ಯಾಸ ಇಲ್ವಾ ನೋಡು, ಯಾಕಾದರೂ ಬೆಳ್ಕರಿಯಿತು ಅನಿಸುತ್ತೆ. ಅಲ್ಲ, ಮೊನ್ನೆ ಎಲ್ಲ ಹೋಗ್ಬೇಕಾದ್ರೆ ಕೆಲಸ ಮಾತ್ರ ಭಾಳ ಚೆನ್ನಾಗಿದೆ, ನನಗೆ ಆ ಥರ ಕೆಲಸ ಕೊಟ್ಟವ್ರೆ ಅಂತ ಹೇಳ್ತಾ ಇದ್ರಿ. ಇವಾಗ ಯಾಕೆ ಹಿಂಗೆ ಇಷ್ಟೊಂದು ಎದುರು ಕಳ್ತಾ ಇದ್ರೆ? ಯಾಕೆ ಮಾಡೋಕ್ಕಾಗಲ್ವೇನಕ್ಕ? ಗಾರ್ಮೆಂಟ್ಸ್ನ ಮಾಡೋಕ್ಕಾಗಲ್ಲಮ್ಮ. ಫಸ್ಟ್ 2 ದಿವಸ ಬೈಲಿಲ್ಲ, ಸುಮ್ಕಿದ್ದಾವಯ್ಯ. ಇವಾಗ ಏನಂಗೆ ಬೈತಾಗ್ತಾನೆ. ಅವಾಗ 1-2 ದಿನ ಬೈಲಿಲ್ವಲ್ಲ, ಮಾಡ್ಬೋದು ಬಿಡು ಮಂಗಾತು. ಇವಾಗ ಏನಿಲ್ಲ, ಒಂದು ಇಟ್ಕೊಂಡು ಬಾಯಿಗೆ ಬಂದಂಗೆ ಬೈತಾರೆ. ಅಯ್ಯೋ, ಸಲ ಗಾರ್ಮೆಂಟ್ಸ್ನ ಕೆಲಸ ಮಾಡೋದು ಸಲ ಮತ್ತಾಯಿ. ನನಗೆ ಅದಕ್ಕೇನೆ ಇವತ್ತು ಹೋಗಲ್ಲ. ಯಾರು ಹೋಗ್ತಾರಪ್ಪ ಅಮ್ಮಂಗಾಗೈತೆ, ಹೋಗು. ಅವನೇನು, ನಾನಂತೂ ನಿಮ್ಮ ಭಾವೇನ ಬರಲಿ ಈಗ ಹೇಳ್ತೀನಿ. ನಾನಂತೂ ಹೋಗಲ್ಲಪ್ಪ ಸ್ವಾಮಿ ಅಂತ ಹೇಳ್ತೀನಿ. ಮನೆ ಏನೇನೋ ಮಾಡ್ಕೊಂಡಿರ್ತೀನಿ. ಗಾರ್ಮೆಂಟ್ಸ್ ಸಹವಾಸ ಮಾತ್ರ ಬೇಡ ಅಂತ ಹೇಳ್ತೀನಿ. ಏನು ಮಾಡೋಣ ಯಪ್ಪ, ಬೋಲ್ ಕಷ್ಟ, ಮಾಡೋಕ್ಕಾಗಲ್ಲ. ಮತ್ತು ಮಾಡ್ಬೋದು, ನನಗೇನೋ ಬರೆಯೋದೆಲ್ಲ ಕೊಟ್ಟಿದ್ದಾರೆ. ನಾನು ಆ ಥರ ಎಲ್ಲ ಕೆಲಸ ಮಾಡಲ್ಲ. ನಾನು ಬೇರೆ ಥರ ಕೆಲಸ ಮಾಡೋದು. ರೇಖಾ ಅವರೆಲ್ಲ ಟೈಲರಿಂಗ್ ಮಾಡ್ತಾರೆ, ನಾನು ಆ ಥರ ಅಲ್ಲ. ನಾನು ಬೇರೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಇವಾಗ ಯಾಕಕ್ಕ, ಯಾಕೆ ಮಾಡೋಕ್ಕಾಗಲ್ವಾ? ಇಲ್ಲ ಕಣ, ಆಗಲ್ಲ ಯಪ್ಪ, ಬಳು ಕಷ್ಟ ಆಗ್ತೈತೆ. ಅದಕ್ಕೇನೆ ನಾನು ಹೋಗಲ್ಲ ಇನ್ಮೇಲಿಂದನ. ಯಾರು ಹೋಗ್ತಾರಪ್ಪ ಅಮ್ಮಂಗಾಗೈತಿ. ಯಾಕೆ, ಏನಾಯ್ತು? ಹಿಂಗೆ ಕೂಕೊಂಡವಳು ಇವಳು? ಯಾಕೆ ಹುಷಾರಿರ್ಲಿಲ್ಲ, ಅದಕ್ಕೆ ಹೋಗೋದಿಲ್ಲ ಗಾರ್ಮೆಂಟ್ಸ್ಗೆ. ಯಾರು ಹೋಗ್ತಾರಪ್ಪ ಅಮ್ಮಂಗಾಗೈತೆ. ಯಾಕಾದ್ರೂ ಬೆಳಕರಿಯುತ್ತೆ, ಯಾಕಾದ್ರೂ ಬೆಳಗಾಗುತ್ತೋ ಅನ್ನಿಸ್ತೈತೆ. ಅದಕ್ಕೆ ಬೇಜಾರಾದಂಗೆ ಆಗ್ತೈತೆ. ಎಷ್ಟೇ ಬಿಡು, ನಿಂದಾಣೆ ಬರ ಗೊತ್ತಿತ್ತು ನನಗೆ. 2 ದಿನ ಇವಳೆಲ್ಲ ನಾ ಅಂತ ಸುಮ್ಮನೆ ಹೇಳೋದೆಲ್ಲ ಮಾಡಿ ತೋರಿಸ್ಬೇಕು. ಕೇಳಿದ್ರೆ ಏನು ಹೇಳ್ತಿದ್ದೆ ನೀನು? ಆರಾಮ ಮಾಡ್ಕೊಂಬರ್ಬೋದು. ನನಗೆ ಮೇಡಮ್ ಮುಂದೆ ಕೆಲಸ ಕೊಟ್ಟಿದ್ದಾರೆ, ಆ ರೀತಿ ಬರೆಯೋ ಅಂಥದ್ದು ಅಂಥ ಕೆಲಸ ಸಿಕ್ಕೈತೆ. ಕಂಪ್ಯೂಟ್ರ್ ಮುಂದೆ ಕೂತ್ಕೊಳ್ಳೋದು ನಂದು ಆ ಥರ ಕೆಲಸ ಏನು ಹೆವಿ ಇರಲ್ಲ ಅಂತ ಹೇಳ್ತಾ ಇದ್ದೆ, ಬುಳ್ಳೆ ಬಿಡ್ತಾ ಇದ್ದೆ. ಈಗ ಯಾಕೆ ಮಾಡೋಕ್ಕಾಗೋದಿಲ್ವಾ? ಮಾಡೋಕ್ಕೆ ಮನಸ್ಸಿಲ್ಲ ಅನ್ನು. ನಿನ್ನಂಥವಳೆಲ್ಲ ನಾ ಹಿಂಗೆ ಅಂಬೋದು ಗೊತ್ತಿತ್ತು ಕಣೆ ನನಗೆ. ಅಯ್ಯೋ, ಏನು ಮಾಡೋಣ, ನಮ್ಮ ಕಷ್ಟ ನಮಗೆ. ಅಲ್ಲಿ ಹಿಂಗೆ ಬೈತಾರೆ, ಹಿಂಗೆ ಟಾರ್ಚರ್ ಕೊಡ್ತಾರೆ ಅಂತ ನಿಮ್ಗೇನು ಗೊತ್ತು? ಹೆಂಗೆ ಬೈತಾರೆ ಗೊತ್ತಾ? ಬೈಸ್ಕೊಳ್ಳೋರಿಗೆ ಗೊತ್ತು. ನೀವೇನು ಹೇಳ್ತೀರಾ? ನೀವು ಸುಮ್ಮನೆ ಮಾತಾಡಬೇಡ್ರಿ. ಅಲ್ಲಿ ಹೋಗಿ ಮಾಡಿದ್ರೆ ಗೊತ್ತಾಗುತ್ತೆ ಕೆಲಸ ಗಾರ್ಮೆಂಟ್ಸಲ್ಲಿ. ಹೆಣ್ಮಕ್ಳದ್ದು ಎಷ್ಟು ಕಷ್ಟ ಅಲ್ಲಿ ಕೆಲಸ ಮಾಡೋದು ಅಂತ ಹೇಳಿ. ಅಯ್ಯೋ, ಒಂದು 5 ನಿಮಿಷ ಇದಾದ್ರೂ ಸಾಕು ಹೆಂಗೆ ಬೈತಾ ಇರ್ತಾರೆ. ಹಂಗೆ ಅದಕ್ಕೆ ನಾನು ಹೋಗಲ್ಲಪ್ಪ ಇವತ್ತು. ರಜೆ ಮಾಡಿದ್ದೀನಿ. ಇವತ್ತು ತಿಂಗಳು ಮುಗಿಯೋವರೆಗೂ ಹೋಗಾದರೂ ಹೋಗ್ತೀನಿ, ಯಾಕಂದರೆ ಪೇಮೆಂಟ್ ಬರುತ್ತಲ್ಲ. ಈ ತಿಂಗಳು ಮುಗಿಯೋವರೆಗೂ ಹೋಗ್ತೀನಿ. ಆದರೆ ಇವತ್ತಲ್ಲೇ ರಜೆ ಮಾಡ್ತೀನಿ. ಇಷ್ಟು ದಿವಸ ಹೋಗಿದ್ದೀನಿ, ಹೋದಾಗಿಂದನೂ ಯಾವತ್ತೂ ರಜೆ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ರಜೆ ಮಾಡ್ಕೊತಾ ಇದ್ದೀನಿ. ಹೋಗಲ್ಲ ಬಿಡ್ಪಪ್ಪ, ಅವಳು ಎಲ್ಲಿ ಹೋಗ್ತಾಳೆ? ಅದು ಗಾರ್ಮೆಂಟ್ಸ್ನ ಕೆಲಸ ಮಾಡೋ ಅಂಥ ಮಕ್ಕವೇ. ಅಯ್ಯೋ ದೇವ್ರೆ, 8 ವರ್ಷದಿಂದ ಹೆಂಗೆ ಮಾಡ್ಕೊಂಬರೋರು ಮಾಡ್ಕೊಂಬತ್ತಾ ಇದ್ದಾರೆ. ಇವಳ ಕೈಲಿ ಎಲ್ಲಾಗುತ್ತೆ, ಬರೀ ಮಾತಾಡ್ತಾಳೆ ಅಷ್ಟೇ. ಅಕ್ಕ ಪಾಪ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಐತೆ. ಆಗಲ್ಲ ಕಣಮ್ಮ ಕವಿತಾ, ಇವಳ ಕೈಲಿ ಬರೀ ಮಾತಾಡೋದಷ್ಟೇ, ಮಾತು ಜಾಸ್ತಿ, ಕೆಲಸ ಏನೂ ಆಗೋದಿಲ್ಲ. ಮಾತು ಕಡಿಮೆ ಮಾಡಬೇಕು, ಕೆಲಸ ಮಾಡಬೇಕು ಅಷ್ಟೇ. ಮಾತಾಡೋದ್ರಿಂದ ಏನೂ ಸುಖ ಇಲ್ಲ, ಮಾತಾಡೋದ್ರಿಂದ ಏನು ಬರೋಂಗೈತೆ. ಬುದ್ಧಿ ಮುಖ್ಯ. ಬುದ್ಧಿ ಉಪಯೋಗಿಸಿ ಎಲ್ಲಿ ಎಷ್ಟು ಮಾತಾಡಬೇಕೋ ಅಷ್ಟು ಮಾತಾಡಬೇಕೇ ಹೊರತು ಸುಮ್ಮನೆ ಬಾಯಿ ಐತೆ ಅಂತ ಮಾತಾಡೋದಲ್ಲ. ಮಾತು ಜೋರು ಮಾತಾಡೋದಷ್ಟು ನಮಗೇನೆ ಒಳ್ಳೇದಲ್ಲ. ಇವಳು ಏನೋ ಎಲ್ಲನ ಮಾತಾಡ್ಕೊಂಡು ಬೈಸ್ಕೊಂಡು ಬಂದವಳು, ಸುಮ್ಮನಿರೋದಿಲ್ಲ. ಮಾತು ಜಾಸ್ತಿ ಇವಳ್ದು. ಹಂಗೆ ಹಿಂಗೆ ಅಂತೇಳಿ ಮಾತಾಡಿರ್ತಾಳೆ ಸುಮ್ಕೇನೆ.
ನಾನು ಹೇಳಿಲ್ವಿ ಇನ್ನು ಎಲ್ಲಿ ಮಾಡುತ್ತೆ ಇದು ಮಾಡಲ್ಲ ಅಂತ ಹೇಳ್ದೆ ನೀ ನೋಡು ಹೋಗಲ್ಲ ಅಂತ ಹೇಳ್ದ ಕುಕ್ಕಂಡವಳಿ ಹೇಳ್ದು ಇಷ್ಟೇ ಹಣೆ ಬರತ್ತಾಗ. ಅಯ್ಯೋ ಎಲ್ಲರೂ ಯಾಕಂಗೆ ಬೈತೀರಾ, ನಮ್ಮ ಕಷ್ಟ ನಮಗೆ ಗೊತ್ತು, ಎಲ್ಲರೂ ಬೈತಾ ಇದ್ದೀರಾ ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳಿ. ಅಯ್ಯೋ ದೇವ್ರೆ, ನಾವು ಎಷ್ಟು ಬೈಸ್ಕೊಂಬನ, ಇಲ್ಲೂ ಬೈಸ್ಕೊಂಡು ಅಲ್ಲೂ ಬೈಸ್ಕೋಬೇಕಂದ್ರೆ ಆಗಲ್ಲ. ಇಲ್ಲೂ ಕೆಲಸ ಮಾಡಲಿಲ್ಲ ಅಂದರೆ ಇಲ್ಲೂ ಮನೆಯಾಗೆ ನಿಂತಾಗೂ ಬೈಸ್ಕೋಬೇಕು, ಮನೆಯಾಗ್ಲೂ ಮಾಡ್ಕೋಬೇಕು, ಹೋಗಿ ಅಲ್ಲೇದು ಮಾಡಬೇಕು ಅಂದರೆ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಇರುತ್ತೆ ಗೊತ್ತೇ. ಹಂಗಾರೆ ಅವರು ಬರೋರೆಲ್ಲನ ಯಾರು ಮನೆ ಕೆಲಸ ಎಲ್ಲ ಮಾಡ್ಕೊಂಬರಲ್ಲ, ಮನೆ ಕೆಲಸದವ್ರು ಇಟ್ಕೊಂಡಿರ್ತಾರ. ಅವರೆಲ್ಲಕ್ಕನ ಮನೆ ಕೆಲಸದವ್ರನ್ನೆಲ್ಲ ಇಕ್ಕೊಂಬಂಗಿದ್ರೆ ಅವ್ರು ಯಾಕೆ ಕೆಲ್ಸಕ್ಕೆ ಬರ್ತಾರೆ? ಅವರು ಮನೆಗಳದೆಲ್ಲ ಮಾಡ್ಕೊಂಡು ಮಕ್ಳಿಗೆ ಸಾಕೊಂಡು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಕೊಂಡು ಅವರಿಗೆಲ್ಲ ರೆಡಿ ಮಾಡಿ ಎಲ್ಲ ಎಷ್ಟು ಕಷ್ಟಪಟ್ಟು ಬರ್ತಾರೆ. ಅದು ಗೊತ್ತಿಲ್ಲ ನಿನಗೆ. ನೀನು ಮಕ್ಕಳಿಲ್ಲ ಏನಿಲ್ಲ, ಯಾವ ಮಕ್ಕಳಿಗೂ ರೆಡಿ ಮಾಡೋ ಅಂಥದ್ದು ಇಲ್ಲ ಏನಿಲ್ಲ. ಹಂಗಂದ್ರೂ ನಿನಗೆ ಆಗೋದಿಲ್ಲ ಕೆಲಸ ಮಾಡೋದಕ್ಕೆ. ನೀನು ಸುಮ್ಮನೆ ವೇಸ್ಟ್ ಕಣೆ, ನಿಜ ವೇಸ್ಟು. ನಿನ್ನ ಕೈಲಿ ಏನು ಮಾಡೋದಕ್ಕೂ ಆಗೋದಿಲ್ಲ. ಏನು ಹಂಗೆ ಬೈತಾ ಇದ್ದೀರಾ? ಏನು ನಾನು ಇರೋದೇ ಹೇಳ್ತಾ ಇದ್ದೀನಿ, ನನ್ನ ಕೈಲಿ ಆಗಲ್ಲ ಅಂದರೆ ಆಗಲ್ಲ ಅಂತ ನಾನು ಇರೋದೇ ಹೇಳ್ತಾ ಇದ್ದೀನಿ. ಇರೋದೇ ಹೇಳಿದ್ರು ನೀವು ಯಾಕಂಗೆ ಎಲ್ಲರೂ ಬೈತಾ ಇದ್ದೀರಾ? ನಮಗೆ ಮಾಡೋರಿಗೆ ಗೊತ್ತಲ್ಲ ಕಷ್ಟ ಏನು ಅಂತ. ನೀವೇನು ಮನೆಯಾಗ ಇಟ್ಕೊಂಡು ಹೇಳ್ತೀರಾ ಹೋಗ್ಬೋದು ಮಾಡ್ಬೋದು ಅಂತೇಳಿ ನೀವೇನೋ ಹೇಳ್ತೀರಾ. ನಮ್ಮ ಕಷ್ಟ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಹೇಳಿ? ಮಾಡೋಕ್ಕಾಗಲ್ಲ ಬಿಡ ಪಾಪ, ತಂಗ್ಲಿಟ್ಟು ಮಕ್ಕಳು ಹೇಳು. ಸುಮ್ಮನೆ ಮಾತಾಡೋಕೆ ಮಾತ್ರ ಕರೆಸ್ಬೇಕಷ್ಟೇನೆ ಬಿಡು. ಸುಮ್ಮನೆ ಹೆಂಗನ ಮಾಡ್ಕೊಂಬ್ಲೇಳು. ಬೇರೆದೇ ಹತ್ಕೊಂಡು ಕಳಿಸು ಸುಮ್ಮನೆ. ಈ ತಿಂಗಳು ಮುಗಿಯೋದಕ್ಕ ಹೋಗ್ತೀನಿ ನಾಳೆಯಿಂದನ. ತಿಂಗಳು ಮುಗಿದ್ಮೇಲೆ ಹೋಗಲ್ಲ, ಯಾಕಂದರೆ ತಿಂಗಳು ಮುಗಿದ್ಮೇಲೆ ಸಂಬಳ ಬರುತ್ತಲ್ಲ, ಅದಕ್ಕೆ ಸಂಬಳ ಬಂದಾದ್ಮೇಲೆ ಒಂದು ತಿಂಗಳು ಸಂಬಳ ಕೊಡುತ್ತಾರೆ. ತಿಂಗಳು ಸಂಬಳ ತಗೊಂತೀನಿ, ಆಮೇಲೆ ಬೇರೆದಕ್ಕೆ ಹೋಗ್ತೀನಿ. ತಿಂಗಳು ಸಂಬಳ ಬರೋವರೆಗೂ ಹೋಗ್ತೀನಿ. ಅರ್ಧದಾಗೆ ಬಿಟ್ಟರೆ ಹೆಂಗೆ ಬರುತ್ತೋ ಹೆಂಗೋ ಅಂತ ಹೇಳಿ ಅದಕ್ಕೆ ತಿಂಗಳು ತನಕ ಮಾಡ್ತೀನಿ. ಸರಿ ಆಯಿತು, ತಿಂಗಳು ತನಕ ಹೋಗು. ತಿಂಗಳು ತನಕ ಹೋಗ್ಬಿಟ್ಟು ಕೆಲಸ ಮಾಡಿ ಆಮೇಲೆ ಬೇಕಾದರೆ ಬೇರೆ ಕೆಲಸಕ್ಕೆ ಹೋಗ್ಬಂತು. ಯಾವುದಾದ್ರೂ ಹುಡುಕ್ತೀನಿ, ನನ್ನ ಫ್ರೆಂಡ್ ಯಾರನ್ನಾದ್ರೂ ಕೇಳ್ಬಿಟ್ಟು ಬೇರೆ ಕೆಲಸ ಯಾವುದಾದ್ರೂ ಹುಡುಕ್ತೀನಿ. ಇವಾಗ ಹೋಗು. ಸದ್ಯಕ್ಕೆ ನೀನು ಈ ಕೆಲಸಕ್ಕೆ ಹೋಗು. ಒಂದು ತಿಂಗಳು ಆಗೋವರೆಗೂ ಸುಮ್ಮನೆ ಮಾಡಿದ್ಕೊನು ಪ್ರಯೋಜನ ಇರೋದಿಲ್ಲ. ಇಷ್ಟು ದಿವಸ ಒಂದು ವಾರ 15 ದಿವಸ ಹೋಗಿದ್ಕೊನು ಸಂಬಳ ಬರೋದಿಲ್ಲ. ಅದಕ್ಕೇ ಹೋಗಿ ಕೆಲಸ ಮಾಡ್ಕೊಂಡು ನೀನು ಬಾ. ಇದು ಒಂದು ತಿಂಗಳು ಮುಗಿಯೋವರೆಗೂ ಇವತ್ತು ಹೋಗು. ಇಲ್ಲ ಇವತ್ತು ಹೋಗಲ್ಲ, ನಾನು ರಜೆ ಮಾಡ್ತೀನಿ. ಇವತ್ತು ಕೊಟ್ಟಿಂಗಿಲ್ಲ ಅಲ್ಲಿ, ಅದಕ್ಕೆ ಇವತ್ತು ರಜೆ ಮಾಡ್ತೀನಿ. ಹಾಕೇಳ್ರಿ ಅಂತ ಹೇಳಿದ್ರು, ಅದಕ್ಕೆ ರಜೆ ಮಾಡ್ತೀನಿ ಬಿಡು. ಹೋಗೋದಿಲ್ಲ ಇವತ್ತು ನಾನು. ಅಲ್ಲಿ ಯಾರು ಹೋಗ್ತಾರೆ? ಇವತ್ತು ಒಂದಿನ ರಜೆ ಮಾಡ್ಕೊಂಡು ನಾಳೆ ಭಾನುವಾರ ಸೋಮವಾರದಿಂದ ಹೋಗ್ತೀನಿ. 2 ದಿವಸ ರಜೆ ಸಿಕ್ಕಂಗಾಗುತ್ತೆ. ಅದಕ್ಕೆ 2 ದಿವಸ ರಜೆ ಸಿಗುತ್ತಂತಲ್ಲ ಇವತ್ತು ಹಾಕಿದ್ದೀನಿ. 2 ದಿನ ರೆಸ್ಟ್ ತಗೊಂಡು ಹೋಗ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ನನಗಂತೂ ಎಲ್ಲ ಅರ್ಥಾಗ ಬೈಸ್ಕೋಬೇಕು, ಇಲ್ಲೂ ಬೈಸ್ಕೋಬೇಕು, ಅಲ್ಲೂ ಬೈಸ್ಕೋಬೇಕು. ಇವಾಗ ಗಾರ್ಮೆಂಟ್ ಸಮಸ್ಯೆ ಮಾತ್ರ ಬೇಡ ಮಂಗಾಗ್ತೈತಿ. ನಾನು ಕೆಲ್ಸಕ್ಕೆ ಹೋಗಲ್ಲ ಅಂದಿದ್ದಕ್ಕೆ ಎಲ್ಲರೂ ಬೈತಾ ಇದ್ದಾರೆ ಸೇರ್ಕೊಂಡು. ನನ್ನ ಕಷ್ಟ ನನಗೆ ನೋಡ್ತಾ ಇರಿ. ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.